ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಯೂಟ್ಯೂಬ್ ಟಿಪ್ಸು ಮತ್ತು ಯೂಟ್ಯೂಬ್ ರಿಲೇಟೆಡ್ ಸುಮಾರು ಥರದ ಅಪ್ಡೇಟ್ಗಳನ್ನ ನಾನೇ ತಿಳಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಚಾನಲಲ್ಲಿ. ಆ್ಯಂಡ್ ವರ್ಕ್ ಫ್ರಮ್ ಹೋಮೇ ನಾವು ಹುಡುಕ್ತಾ ಇದ್ದೀವಿ ಅಂತಂದರೆ ವರ್ಕ್ ಫ್ರಮ್ ಹೋಮ್ಗೋಸ್ಕರ ಆಲ್ರೆಡಿ ಶ್ರೇಯಾ ಉತ್ತಮ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸುಮಾರು ಥರದ ಡೈಲಿ ಟು ಡೈಲಿ ಅಪ್ಡೇಟ್ಗಳನ್ನ ಕೊಡ್ತಾನೆ ಹೋಗ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಅಲ್ಲಿಂದ ಅಪ್ಲೈನ ಮಾಡ್ಬೋದು. ಈ ಒಂದು ಚಾನಲಲ್ಲಿ ಯೂಟ್ಯೂಬ್ ಟಿಪ್ಸು ಮತ್ತು ಯೂಟ್ಯೂಬ್ ರಿಲೇಟೆಡ್ ಅಪ್ಡೇಟ್ಸ್ಗಳನ್ನ ತಿಳಿಸ್ತಾ ಹೋಗ್ತೀನಿ. ಯೂಟ್ಯೂಬಲ್ಲಿ ಪ್ರೊಫೆಷನಲಿ ವರ್ಕ್ ಹೇಗೆ ಮಾಡಬೇಕು, ವರ್ಕ್ ಹೇಗೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ನನಗಿರುವಂಥ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ನಾನು ಇಲ್ಲಿ ವೀಡಿಯೋಸ್ಗಳು ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ನಿಮಗೆ ಯೂಟ್ಯೂಬಲ್ಲಿ ಮುಂದುವರಿಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ನಿಮ್ಮ ಚಾನಲ್ ಇವಾಗ ಸ್ಟಾರ್ಟ್ ಮಾಡಿದೀವಿ ಬಟ್ ಅದು ಗ್ರೋ ಆಗ್ತಾ ಇಲ್ಲ ಅಂತಂದರೆ ರೆಗ್ಯುಲರ್ ಅಪ್ಡೇಟ್ಸ್ಗಳು ನೋಡ್ತಾ ಹೋಗಿ. ಸೊ ಇಲ್ಲಿ ಸುಮಾರು ಥರದ ಮಾಹಿತಿಗಳು ನಾನು ಕೊಡ್ತಾ ಹೋಗ್ತಾ ಇದ್ದೀನಿ. ಇವತ್ತು ಕೂಡ ಒಂದು ಇಮೇಲ್ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಒಂದು ಇಮೇಲ್ ಬಂದಿರ್ಬೋದು ಅಂತ ಅನ್ಕೋತೀನಿ. ಎಲ್ರಿಗೂ ಒಂದು ಮೇಲ್ ಬಂದಿರ್ಬೋದು, ಮೇಲ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಮೇಲ್ ಬಂದಿದೆ. ಆಸ್ಕ್ ಸ್ಟುಡಿಯೋ ಗೆಟ್ ಇನ್ಸೈಟ್ಸ್ ಆ್ಯಂಡ್ ಸಿಂಪ್ಲಿಫೈ ಯುವರ್ ಕ್ರಿಯೇಟಿವ್ ಪ್ರೊಸೆಸ್ ಆಲ್ ಇನ್ ಒನ್ ಪ್ಲೇಸ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಏನಂತಂದರೆ ಇನ್ಮೇಲಿಂದ ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ ಸಜೆಸ್ಟ್ ಮಾಡುತ್ತೆ. ಯೂಟ್ಯೂಬ್ ಮೂಲಕನೇ ಸಜೆಸ್ಟ್ ಮಾಡ್ತಾರೆ. ಲೈಕ್ ಏನು ಸಜೆಸ್ಟ್ ಮಾಡ್ತಾರೆ ಅಂತಂದರೆ ಇವಾಗ ನಾರ್ಮಲಿ ನಮ್ಮದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಏನು ಮಾಡಿರ್ತೀವಿ ಬಟ್ ಆದರೆ ನಾವು ಚೆನ್ನಾಗಿ ಗ್ರೋ ಆಗ್ತಾ ಇರಲ್ಲ ಮತ್ತು ಚೆನ್ನಾಗಿ ವ್ಯೂಸ್ ಬರ್ತಾ ಇರಲ್ಲ ಅಂತ ಅನ್ಕೊಳ್ಳೋಣ. ಸೊ ಆ ಸಂದರ್ಭದಲ್ಲಿ ಯಾವ ರೀತಿ ವೀಡಿಯೋಸ್ಗಳನ್ನ ಮಾಡಬೇಕು, ಯಾವ ರೀತಿ ಕಂಟೆಂಟ್ಗಳನ್ನ ಮಾಡಬೇಕು ಅನ್ನೋದನ್ನು ಯೂಟ್ಯೂಬ್ ಇನ್ಮೇಲಿಂದ ನಿಮಗೆ ತಿಳಿಸುತ್ತೆ. ಅಂದರೆ ಚೆನ್ನಾಗಿ ವ್ಯೂಸ್ ಬರೋದಕ್ಕೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಬೇಕು ಅಂತಂದರೆ ನಿಮ್ಮದೊಂದು ಕುಕ್ಕಿಂಗ್ ಚಾನಲ್ ಇದೆ ಅಂತ ಅನ್ಕೊಳ್ಳೋಣ. ಕುಕ್ಕಿಂಗ್ ಚಾನಲಲ್ಲಿ ಇವಾಗ ಕುಕ್ಕಿಂಗ್ ರಿಲೇಟೆಡ್ ನೀವು ಯಾವ ರೆಸಿಪಿನ ಮಾಡಿದರೆ ಇವಾಗ ಸದ್ಯಕ್ಕೆ ಸೊ ಚೆನ್ನಾಗಿ ವ್ಯೂಸ್ ಬರುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ. ಇದನ್ನು ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಹತ್ರ ನೀವೇನಾದರೂ ಮಾತಾಡಿದ್ರು ಕೂಡ ಅವ್ರು ನಿಮಗೆ ಹೆಲ್ಪ್ ಮಾಡಲ್ಲ. ಸೊ ಹೀಗಾಗಿ ಯೂಟ್ಯೂಬಿಂದಲೇ ಇದನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನೀವು ಈಸಿಲಿ ಯೂಸ್ ಮಾಡ್ಕೋಬೋದು. ಹೇಗೆ ಯೂಸ್ ಮಾಡೋದಂತೂ ಕೂಡ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಈ ರೀತಿ ಇವಾಗ ನಿಮ್ಮೆಲ್ಲರಿಗೂ ಮೇಲ್ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಹೇಗಿರುತ್ತೆ ಅಂದರೆ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಅಡುಗೆ ರೆಸಿಪಿ ಅಂದರೆ ಅಡುಗೆ ರಿಲೇಟೆಡ್ ಯಾವ ರೆಸಿಪಿ ಇವಾಗ ತುಂಬ ಇವಾಗ ನಿಮ್ಮ ವ್ಯೂವರ್ಸ್ ಚೆಕ್ ಮಾಡ್ತಾ ಇದ್ದಾರೆ ಅಂತ. ಲೈಕ್ ನಿಮಗೆ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ನಿಮ್ಮ ಚಾನಲ್ ಇರುತ್ತೆ, ಆ ಚಾನಲ್ನೇ ಅದು ಏನು ಮಾಡುತ್ತೆ ಅನಲೈಸ್ ಮಾಡಿಬಿಟ್ಟು ಏನು ಮಾಡುತ್ತೆ ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿಗಳನ್ನ ಒಂದಿಷ್ಟು ರೆಸಿಪಿಗಳ ಬಗ್ಗೆ ಐಡಿಯಾಸ್ ಕೊಡುತ್ತೆ. ಸೊ ಆ ರೆಸಿಪಿಗಳಲ್ಲಿ ನೀವು ಯಾವುದಾದ್ರೂ ಒಂದು ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಯೂಸ್ ಮಾಡ್ಬೋದು. ಇದರಿಂದ ನಿಮಗೆ ವ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಇದು ಬಂದಿರುವಂಥ ಮೇಲ್ ಆ್ಯಕ್ಚುಲಿ ನಾನು ಮೇಲೆ ಹೇಳಿದ್ದೀನಿ ನಿಮಗೆ. ಸೊ ಇಲ್ಲಿ ಸ್ವಲ್ಪ ಡೀಟೇಲಾಗಿ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಹೇಗೆ ಯೂಸ್ ಮಾಡೋದು ಸೊ ಅದು ಮೇನ್ ಮುಖ್ಯ ಅಲ್ವಾ. ಸೊ ಅದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ರೀತಿ ವೀಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗ್ತಾಯಿದೆ ಅಂತ ಅನ್ಕೋತೀನಿ. ಬಟ್ ಆದರೆ ನಿಮ್ಮ ಅನಿಸಿಕೆ ಕೂಡ ತುಂಬ ಮುಖ್ಯ. ಹೀಗಾಗಿ ಕಾಮೆಂಟ್ ತಪ್ಪದೇ ಮಾಡಿ ಮತ್ತು ಯಾವರಿಂದ ನೀವು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಿ ಅನ್ನೋದನ್ನು ಮೆನ್ಷನ್ ಮಾಡಿ. ಓಕೆ. ಸೊ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಅವ್ರು ಏನು ಹೇಳಿದ್ದಾರೆ, need a little help analyze your channel's data, say hello to Ask Studio, a brand new conversational tool right inside YouTube Studio. By using information for your channel, Ask Studio can give you quick and helpful insight and ideas. ಆಲ್ರೆಡಿ ಹೇಳಿದ್ದೀನಿ, ಐಡಿಯಾಸ್ಗಳನ್ನ ಕೊಡುತ್ತದು. ಸೊ ದ್ಯಾಟ್ ಯು ಕ್ಯಾನ್ ಸ್ಪೆಂಡ್ ಲೆಸ್ ಟೈಮ್, ಅಂದರೆ ತುಂಬ ಕಡಿಮೆ ಟೈಮಲ್ಲಿ ನೀವು ಬೇಗನೆ ಆ ವೀಡಿಯೋನ ಮಾಡ್ಬೋದು. ಯಾಕಂದರೆ ವೀಡಿಯೋಸ್ಗಳು ಮಾಡಬೇಕಂದಾಗ ಯಾವ ರೀತಿ ವೀಡಿಯೋ ಮಾಡಬೇಕು, ಯಾವ ರೀತಿ ವೀಡಿಯೋ ಮಾಡಬಾರ್ದು ಅನ್ನೋದನ್ನೇ ಸ್ವಲ್ಪ ಕನ್ಫ್ಯೂಸನ್ ಇರುತ್ತೆ ಪ್ರತಿ ಬಾರಿನೂ. ಸೊ ಇಲ್ಲಿ ನಿಮಗೆ ಐಡಿಯಾಸ್ಗಳು ಬಂದಮೇಲೆ ಸೊ ಅದ್ರ ಬಗ್ಗೆ ನೀವು ಈಸಿಲಿ ಕಡಿಮೆ ಸಮಯದಲ್ಲಿ ವೀಡಿಯೋಸ್ಗಳನ್ನ ತುಂಬ ಚೆನ್ನಾಗಿ ಮಾಡಿ ನೀವು ಪ್ರೆಸೆಂಟ್ ಮಾಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ ನಿಮಗೆ ಏನಂತಂದರೆ ತುಂಬ ಚೆನ್ನಾಗಿ ಇಲ್ಲಿ ನಿಮಗೆ ಕಂಟೆಂಟ್ಗಳನ್ನ ಮಾಡೋದಕ್ಕೆ ಅದು ಏನು ಐಡಿಯಾ ಕೊಟ್ಟಿರುತ್ತೆ ಅದರಲ್ಲಿ ಇನ್ನೂ ಚೆನ್ನಾಗಿ ನೀವು ಕ್ರಿಯೇಟಿವಿಟಿನ ಯೂಸ್ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಸ್ಟಾರ್ಟ್ ದಿ ಕಾನ್ವರ್ಸೇಷನ್ ಅಂತ ಈ ರೀತಿ ಒಂದು ಕಾಲಮ್ ಇರುತ್ತೆ. ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ಕೆಳಗಡೆ ನೋಡಿ, ಹಿಯರ್ ಈಸ್ ಎ ಗ್ಲಿಂಪ್ ಆಫ್ ವಾಟ್ ಆಸ್ಕ್ ಸ್ಟುಡಿಯೋ ಕ್ಯಾನ್ ಯು ಡೂ ಫಾರ್ ಯು. ಸೊ ಸಿಂಪ್ಲಿಫೈ ನೀವು ಏನು ಮಾಡ್ತೀರಾ, ಆಸ್ಕ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಜಸ್ಟ್ ನೀವು ಟೈಪ್ ಮಾಡ್ತೀರಾ, ನಿಮಗೆ ಏನು ಬೇಕೋ ಅದನ್ನು ಟೈಪ್ ಮಾಡ್ತೀರಾ. ನಂತರ ಅಲ್ಲಿ ನಿಮಗೆ ನಿಮ್ಮ ಚಾನಲ್ ಅದು ಅನಲೈಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಹೆಲ್ಪ್ಫುಲ್ ಟಿಪ್ಸ್ಗಳನ್ನ ಮತ್ತು ಪ್ಲ್ಯಾನ್ಸ್ಗಳನ್ನು ಪರ್ಫೆಕ್ಟಾಗಿ ಕೆಲವೊಂದು ನಿಮ್ಮ ಆಡಿಯನ್ಸ್ ತಕ್ಕಂತೆ ಆಡಿಯನ್ಸ್ಗೆ ಹೆಲ್ಪ್ ಆಗಿರಬೇಕು, ಅವ್ರು ನೋಡಬೇಕು ಆ ವೀಡಿಯೋಸ್ಗಳನ್ನ. ಆ ರೀತಿ ಒಂದು ಅನಲೈಸ್ ಮಾಡಿದ್ದು ನಿಮಗೆ ಕೆಲವೊಂದು ಟಾಪಿಕ್ಸ್ಗಳನ್ನ ಹೇಳ್ತಾ ಹೋಗುತ್ತೆ. ಆ್ಯಂಡ್ ನಂತರ ನೀವೇನು ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳು ಮಾಡಿ ನೀವು ಅಪ್ಲೋಡ್ ಮಾಡ್ತೀರಾ. ಓಕೆ. ಇಲ್ಲಿವರೆಗೂ ಇದು ಮೇಲ್ ಬಂದಿರುವಂಥದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಹಾಗಿದ್ರೆ ಇದನ್ನು ನಾವು ಎಲ್ಲಿಂದ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನೇ ನೀವು ಫಸ್ಟ್ ತಿಳ್ಕೊಳ್ಳಿ. ಸಿಂಪ್ಲಿ ನಾವು ಏನು ಮಾಡಬೇಕಂದ್ರೆ ಸಿಂಪ್ಲಿ ಇಲ್ಲಿ ನೋಡ್ತಾ ಇದ್ದೀವಿ ಒಂದು ಚಾನಲ್ ನಾನು ತೋರಿಸ್ತಾ ಇದ್ದೀನಿ. ಒಂದು ಡೆಸ್ಕ್ಟಾಪ್ ಮೋಡಲ್ಲಿ ನೀವು ಹೋಗಬೇಕಾಗುತ್ತೆ. ಮೊಬೈಲಲ್ಲಿ ನೀವು ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಡೆಸ್ಕ್ಟಾಪ್ ಮೋಡಲ್ಲಿ ನೀವು ಹೋಗ್ಬಿಟ್ಟು ಹಾಕ್ಬಿಟ್ಟು, ಅಂದರೆ ಮೊಬೈಲಲ್ಲಿ ನಿಮಗೆ ಸೈಡಲ್ಲಿ 3 ಡಾಟ್ಸ್ಗಳನ್ನ ಕಾಣಿಸುತ್ತೆ ಗೂಗಲಲ್ಲಿ. ಸೊ ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೆಸ್ಕ್ಟಾಪ್ ಮೋಡಲ್ಲಿ ನೀವು ಈಸಿಲಿ ಅದನ್ನು ಹಾಕ್ಕೊಂಡು ನಂತರ ನೀವು ಏನು ಮಾಡೋಕ್ಕಂದ್ರೆ ಫಸ್ಟಿಗೆ ಈ ರೀತಿ ನಿಮ್ಮ ಚಾನಲ್ಗೆ ಬರ್ತೀರಾ. ನಂತರ ಕಂಟೆಂಟಿಗೆ ಹೋಗಬೇಕು. ಓಕೆ. ಡ್ಯಾಶ್ಬೋರ್ಡಿಗಲ್ಲ. ಓಕೆ. ಸೊ ಕಂಟೆಂಟಿಗೆ ಬರ್ತೀರಾ. ಇಲ್ಲಿ ಆಲ್ರೆಡಿ ನಾನು ಕೆಲವೊಂದು ರೆಸಿಪೀಸ್ಗಳನ್ನ ಹಾಕಿದ್ದೀನಿ ಇಲ್ಲಿ. ಸೊ ಇಲ್ಲಿ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಇರುತ್ತೆ. ಸೊ ಇಲ್ಲಿ ಮೇಲ್ಗಡೆ ನೋಡಿ, ಸೊ ಇಲ್ಲಿ ನೋಡಿದರೆ ಒಂದು ಸ್ಟಾರ್ ಐಕನ್ ಇದೆ, ನೋಡ್ತಾ ಇದ್ದೀರಾ, ಸ್ಟಾರ್ ಐಕನ್ ನೋಡೋಕೆ ಸಿಗ್ತಾ ಇದೆ. ಆಸ್ಕ್ ಸ್ಟುಡಿಯೋ ಅಂತ ಬರ್ತಾ ಇದೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇದು ಈ ರೀತಿ ಇದು ಓಪನ್ ಆಗುತ್ತೆ. ಹೆಲೋ ಕುಕಿಂಗ್ ವಿತ್ ಖುಷಿ ಅಂತ ಹೇಳ್ಬಿಟ್ಟು ನೈಸ್ ಟು ಮೀಟ್ ಯು ಅಂತ ಹೇಳಿ. ಸೊ ಇಲ್ಲಿ ಏನಂತಂದರೆ ಅದು ನಿಮಗೆ ಕೇಳುತ್ತೆ ಯಾವ ರೀತಿನ. ಇಲ್ಲಿ ನೋಡಿ, ಐ ಕ್ಯಾನ್ ಹೆಲ್ಪ್ ಯು ವಿತ್ ಯುವರ್ ಚಾನಲ್ ಆ್ಯಂಡ್ ವೀಡಿಯೋಸ್ ಅನಲೈಟಿಕ್ಸ್, ಕಮ್ಯುನಿಟಿ ಎಂಗೇಜ್ಮೆಂಟ್ ಆನ್ ಕಮೆಂಟ್ಸ್, ನ್ಯೂ ಕಂಟೆಂಟ್ ಐಡಿಯಾಸ್,
ಟಿಪ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಅಬೌಟ್ ಯೂಟ್ಯೂಬ್ ಸ್ಟುಡಿಯೋ ಅಂತ. ಸೊ ಸುಮಾರು ಥರದ ಮಾಹಿತಿಗಳನ್ನದು ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನು ಮಾಡ್ತೀನಿ, ಪ್ಲೀಸ್ ಹೆಲ್ಪ್ ಟು ಮೇಕ್ ನೆಕ್ಸ್ಟ್ ವಿಡಿಯೋ ಟಾಪಿಕ್. ಓಕೆ, ಸೊ ಈ ರೀತಿ ನಾನು ಸಿಂಪಲ್ಲಾಗಿ, ನಿಮ್ಗೆ ಇಂಗ್ಲೀಷ್ ಬರೋಲ್ಲ ಅಂದರೂ ಕೂಡ ಪರವಾಗಿಲ್ಲ, ಸಿಂಪಲ್ಲಾಗಿ ಈ ರೀತಿ ಟೈಪ್ ಮಾಡಬೇಕು. ಜಸ್ಟ್ ನಾನು ಇದನ್ನು ಟೈಪ್ ಮಾಡ್ತೀನಿ. ಓಕೆ, ಸೊ ಇಷ್ಟು ಹಾಕಿಬಿಟ್ರೆ ಸಾಕು. ಅದು ನಿಮಗೆ ನಿಮ್ಮ ಚಾನಲಲ್ಲಿರುವಂಥ ವೀಡಿಯೋಸ್ಗಳು ಆಡಿಯನ್ಸನ್ನ ಎಲ್ಲ ಎನಲೈಸ್ ಮಾಡಿ ಅದು ನಿಮಗೆ ಡೀಟೇಲ್ಸ್ಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಪರವಾಗಿಲ್ಲ, ಡಿಪೆಂಡ್ ಆಗುತ್ತೆ. ಸಮ್ಟೈಮ್ಸು ನಿಮ್ಮ ಮೊಬೈಲಲ್ಲಿ ಡೇಟಾಸ್ ಏನಾದರೂ ನೀವು ಮೊಬೈಲ್ ಡೇಟಾ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಅದರ್ವೈಸ್ ಸ್ಪೀಡ್ ಇದ್ದರೆ ಈ ರೀತಿ ಬೇಗ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದರೆ ಸೈಡಲ್ಲಿ ಇವಾಗ ನೋಡೋಕೆ ಸಿಗ್ತಾ ಇದೆ. ಇಲ್ಲಿ ನೋಡಿ, ದ್ಯಾಟ್ಸ್ ಫಂಟಾಸ್ಟಿಕ್ ಐಡಿಯಾ, ಐಡ್ ದಿ ಲವ್ ಟು ಹೆಲ್ಪ್ ಯು. ಮೇನ್ ಅಂತಂದರೆ ಇಲ್ಲಿ ಅದು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದೆ. ಸೊ ಮೇನ್ ಅಂತಂದರೆ ಟ್ರೆಂಡಿಂಗ್ ಇಂಗ್ರೀಡಿಯೆಂಟ್ ಚಾಲೆಂಜ್, ಕ್ವಿಕ್ ಕಂಫರ್ಟ್ ಮೀಲ್ಸ್, ಈ ರಿಲೇಟೆಡ್ ನೀವು ಇಲ್ಲಿ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಬೋದು ಅಂತ ಹೇಳಿದ್ದಾರೆ. ದಿಸ್ ಟೈಪ್ ಆಫ್ ವಿಡಿಯೋ ಮೇನ್ ಅಂತಂದರೆ ಕ್ಯಾಪ್ಚರ್ ಸರ್ಚ್ ಇಂಟ್ರೆಸ್ಟ್ ಅರೌಂಡ್ ದಿ ಸ್ಪೆಸಿಫಿಕ್, ಯಾವುದ್ರ ಬಗ್ಗೆ, ಟ್ರೆಂಡಿಂಗ್ ಇಂಗ್ರೀಡಿಯೆಂಟ್ ಚಾಲೆಂಜ್. ಓಕೆ, ಇಂಗ್ರೀಡಿಯೆಂಟ್ ಚಾಲೆಂಜ್ ರಿಲೇಟೆಡ್ ನಾವಿಲ್ಲಿ ಆ ರೀತಿ ಏನಾದರೂ ಕ್ವಿಕ್ ಕಂಫರ್ಟ್ ಮೇಲ್ ರಿಲೇಟೆಡ್ ನಾವು ಟಾಪಿಕ್ ಹಾಕಿಬಿಟ್ಟು ಆ ರೀತಿ ಟಾಪಿಕ್ಗಳ ವೀಡಿಯೋಸ್ನ ಮಾಡಬಹುದು. ಓಕೆ, ಸೊ ಇದಕ್ಕೆ ತುಂಬ ಚೆನ್ನಾಗಿ ನಿಮಗೆ ರೀಚ್ ಆಗುತ್ತೆ. 1 ಪಾಟ್ ಪಾಸ್ತಾ ಇನ್ 15 ಮಿನಿಟ್ಸ್ ಅಂತ. ಓಕೆ, 1 ಪಾಟ್ ಪಾಸ್ತಾ ಇನ್ 15 ಮಿನಿಟ್ಸ್ ಅಂತ ಇಲ್ಲಿ ಏನು ಮಾಡಿದೆ ಅಂದ್ರೆ ಟೈಟಲ್ ಕೂಡ ಅದು ಕೊಟ್ಟಿದೆ. ಆ ಟೈಟಲ್ ಅದರ್ವೈಸ್ ಇಲ್ಲಿ ದ ಅಲ್ಟಿಮೇಟ್ ವೀಕ್ ನೈಟ್ ಡಿನ್ನರ್ ಅಂತ ಹೇಳಿ ಕೂಡ ನೀವು ಟೈಟಲ್ ಹಾಕ್ಬಿಟ್ಟು ಸೊ ನೀವಿಲ್ಲಿ ಈ ರೀತಿ ಒಂದು ರೆಸಿಪಿನ ಮಾಡ್ಬೋದು. ಅದು ಏನು 15 ನಿಮಿಷದಲ್ಲಿ ರೆಸಿಪಿ ಸ್ಟಾರ್ಟ್ ಆಗ್ತಾ ಇದೆ. 15 ಮಿನಿಟ್ ಲೆಮನ್, ಇಲ್ಲಿ ನೋಡಿ ಸ್ವಲ್ಪ ಹೈಲೈಟ್ ಮಾಡ್ತಾ ಇದ್ದೀನಿ, 15 ಮಿನಿಟ್ ಲೆಮನ್ ಗಾರ್ಲಿಕ್ ಶಿರಮ್ ಪಾಸ್ತಾ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ನೀವು ಸಿಂಪ್ಲಿ ಈ ರೀತಿ ನೀವು ಟಾಪಿಕ್ನ ಹಾಕಿಬಿಟ್ಟು ಇದೇ ಟಾಪಿಕ್ ರಿಲೇಟೆಡ್ ನೀವು ರೆಸಿಪೀಸ್ಗಳನ್ನ ಮಾಡಿ ತೋರಿಸ್ಬೋದು. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ, ನಿಮಗೆ ಬೇಗನೆ ವ್ಯೂಸ್ಗಳು ಬರುತ್ತೆ. ಡೀಪ್ ಡಿವೈನ್ ಇಂಟು ಅ ಕ್ಲಾಸಿಕ್ ದ ಸೀಕ್ರೆಟ್ ಆಫ್ ಪರ್ಫೆಕ್ಷನ್ ಅಂತ ಹೇಳಿದ್ದಾರೆ. ಮೇನ್ ಅಂತಂದರೆ ಈ ರೀತಿ 2ನೇ ಟಾಪಿಕ್ ಹೇಳಿರುವಂಥದ್ದು. ಸೊ ಅದಕ್ಕೆ ಇಲ್ಲಿ ಸಜೆಸ್ಟನ್ನು ಹೇಳಿದೆ. 3ನೇದು ಬಜೆಟ್ ಆ್ಯಂಡ್ ಶಾಪಿಂಗ್ ಫೋಕಸ್ಸು ಮತ್ತು ಅಫೋರ್ಡೆಬಲ್ ಮತ್ತು ಡಿಲಿಷಿಯಸ್ ರಿಲೇಟೆಡೇ ನೀವು ರೆಸಿಪೀಸ್ಗಳನ್ನ ಮಾಡಿ ತೋರಿಸಬಹುದು. ಐಡಿಯಾ ಕೂಡ ಕೊಟ್ಟಿದ್ದಾರೆ ಅವರು, ಫುಲ್ ಡೇ ಆಫ್ ಮೀಲ್ಸ್ ಅಂಡರ್ $10 ಅಂತ ಹೇಳ್ಬಿಟ್ಟು ಈ ರೀತಿಯೆಲ್ಲ ನೀವು ಟಾಪಿಕ್ಗಳನ್ನ ಹಾಕಿ ನೀವು ರೆಸಿಪೀಸ್ಗಳನ್ನ ಮಾಡಿ ಅಂತ. ಓಕೆ, ಸೊ ಈ ರೀತಿ ಅದು ಸಜೆಸ್ಟ್ ಕೊಡುತ್ತೆ. ಸೊ ಇಲ್ಲಿ ನೋಡಿ ಕೆಳಗಡೆ, ಐ ಆಮ್ ಕಾನ್ಫಿಡೆಂಟ್ ಎನಿ ಆಫ್ ದಿಸ್ ಟಾಪಿಕ್ ಕುಡ್ ಬಿ ಹಿಟ್ ವಿತ್, ಇಲ್ಲಿ ನೋಡಿ ನೀವು ಏನಂತದ್ದು ಕಾನ್ಫಿಡೆಂಟ್ ಇದೆ ಅಂತ ಹೇಳ್ತಾ ಇದೆ. ಸೊ ನಿಮಗೆ ಚೆನ್ನಾಗಿ ರೀಚ್ ಬರುತ್ತೆ, ಚೆನ್ನಾಗಿ ನಿಮ್ಮ ಆಡಿಯನ್ಸ್ ಕೂಡ ತುಂಬ ಪ್ರೀತಿ ಕೊಡ್ತಾರೆ ಆ ರೀತಿ ವೀಡಿಯೋಸ್ಗಳಿಗೆ. ಸೊ ನೀವು ಈ ರೀತಿ ಒಂದು ರೆಸಿಪೀಸ್ಗಳನ್ನ ನೀವು ವೀಡಿಯೋಸ್ಗಳನ್ನ ಮಾಡಿ ಅಂತ ಕೊಡ್ತಾ ಇದೆ. ಸೊ ಇದಲ್ಲೂ ಕೂಡ ಮತ್ತೆ ಏನಾದರೂ ನಿಮಗೆ ಬೇರೆ ಏನಾದರೂ ಕೇಳೋದಿದ್ದರೆ ಸೊ ಅದು ನೀವು ಕೇಳ್ಬೋದು. ಓಕೆ, ಮೋಸ್ಟ್ ಮೈ ಆಡಿಯನ್ಸ್ ಓಕೆ ವಾಚಿಂಗ್ ರೆಸಿಪೀಸ್. ಓಕೆ, ಸೊ ಈ ರೀತಿ ನೀವು ಇಲ್ಲಿ ಇದನ್ನು ಮಾಡ್ಬೋದು. ಇಲ್ಲಿ ನೀವು ಆಡಿಯನ್ಸ್ ಅಂತ ಓಕೆ ಸೊ ಸರ್ಚ್ ಮಾಡಿದಾಗ ಸೊ ಅದು ಹೇಳುತ್ತೆ. ಸೊ ಯಾವ ರೀತಿ ಒಂದು ಆಡಿಯೋಸ್ಗಳನ್ನೆಲ್ಲ ಅಥವಾ ವೀಡಿಯೋಸ್ಗಳನ್ನ ಅವ್ರು ವಾಚ್ ಮಾಡ್ತಾರೆ ನಿಮ್ಮ ಆಡಿಯನ್ಸ್ ಎಲ್ಲ. ಸೊ ಆ ರೀತಿ ಅದು ಏನು ಮಾಡುತ್ತೆ ಅಂದರೆ ಸರ್ಚ್ ಮಾಡಿ ನಿಮಗೆ ಕೆಲವೊಂದು ಟಾಪಿಕ್ಗಳನ್ನ ಹೇಳ್ತಾ ಹೋಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಆ ರೀತಿ ಹೆಲ್ಪ್ ತೊಗೊಂಡು ಇಲ್ಲಿ ವರ್ಕ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಈಸಿ ಆ್ಯಂಡ್ ಮೇನ್ ಆಂಥೆಟಿಕ್ ದಾಲ್ ಮಖಾನಿ ಬಗ್ಗೆ ನೀವು ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ದ ಕಂಫರ್ಟ್ ಫುಡ್ ಡೀಪ್ ಡಿವೈನ್ ಈ ರೀತಿ ಮಾಡ್ಬೋದು. ಲೈಕ್ ಕ್ರಿಸ್ಪಿ ಸಮೋಸ ಪರ್ಫೆಕ್ಷನ್ ರಿಲೇಟೆಡು ನೀವು ಇಲ್ಲಿ ವೀಡಿಯೋಸ್ಗಳನ್ನ ಮಾಡಬಹುದು. ಓಕೆ, ಆ್ಯಂಡ್ ಇದಲ್ಲೂ ಕೂಡ 1 ಪ್ಯಾನ್ ಓಕೆ ಚಿಕನ್ ಓಕೆ ಕೊರ್ಮಾ ಆ್ಯಂಡ್ ಕರಿ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಕೂಡ ನೀವು ಮಾಡ್ಬೋದು ಅಂತ ಹೇಳಿದ್ರೆ ಈ ರೀತಿಯದು ಟಾಪಿಕ್ ಕೊಡ್ತಾ ಹೋಗುತ್ತೆ. ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ನಿಮಗೆ ಇವಾಗ ಆಲ್ರೆಡಿ ಏನು ವೀಡಿಯೋಸ್ಗಳು ಮಾಡಿರ್ತೀರಿ, ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಚೆನ್ನಾಗಿ ವ್ಯೂಸ್ ಬರ್ತಾ ಇಲ್ಲ ಅಂದರೆ ಈ ರೀತಿ ಇದನ್ನು ನೀವು ಹೆಲ್ಪ್ ತೊಗೊಂಡು ನೀವೇನು ಮಾಡ್ಬೋದು, ನಿಮ್ಮ ಒಂದು ಚಾನಲ್ ವ್ಯೂಸ್ಗಳನ್ನ ತುಂಬ ಹೆಚ್ಚಾಗಿಸ್ಬೋದು. ತುಂಬ ಚೆನ್ನಾಗಿರುವಂಥ ಫೀಚರ್ಸ್ ಇದು, ಯೂಟ್ಯೂಬ್ ಕಡೆಯಿಂದ ಬಂದಿರೋಂಥ ಅಪ್ಡೇಟು ನಿಮಗೂ ಕೂಡ ಮೇಲ್ ಬಂದಿರ್ಬೋದು ಅಂತ ಅನ್ಕೋತೀನಿ. ಇದನ್ನು ಚೆಕ್ ಮಾಡ್ಕೊಳ್ಳಿ, ಬೇಕಂದ್ರೆ ಇದನ್ನು ಇವತ್ತಿಂದ ಯೂಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿಬಿಡಿ. ಓಕೆ, ಆಲ್ ದಿ ಬೆಸ್ಟ್ ಎಲ್ರಿಗೂ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಡೇಟ್ದೊಂದಿಗೆ. ನಮಸ್ಕಾರ.